ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಸಾಗರ ಮಗವೀರ ಸಮಾಜದ ವತಿಯಿಂದ ಸರ್ಜಿ ಆಸ್ಪತ್ರೆಗೆ ಆಂಬುಲೆನ್ಸ್ ಕೊಡುಗೆ. ಸಾಗರ ತಾಲೂಕು ಮಗವೀರ ಸಂಘದ ಅಧ್ಯಕ್ಷ ಸತೀಶ್ ಮಗವೀರ ಮಾತು. ಜಿ ಶಂಕರ್ ಅವರ ಪ್ರೇರಣೆ ನಮ್ಮನ್ನು ತೊಡಗಿಸಿದೆ ಸಮಾಜ ಸೇವೆಗೆ. ಸರ್ಜಿ ಸಮೂಹ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಧನಂಜಯ ಸರ್ಜಿ ಮಾತು. ಮಗವೀರ ಸಮಾಜ ಹೆಸರು ಪಡೆದಿರುವುದೇ ಸೇವೆ ಒಗ್ಗಟ್ಟಿನ ಜೊತೆಗೆ. ಜೂನ್ 1ರಂದೇ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಸಿದ್ಧವಾಗಿದೆ ಎಂದ ಬಿಒ ಸದಾನಂದ ಸ್ವಾಮಿ. ಸಿಆರ್ಪಿ ಮೂಲಕ ಪುಸ್ತಕ ಶಾಲೆಗೆ. ನಾಳೆ ಬೇಸೂರು ಅಣುವಿದ್ಯುತ್ ಸ್ಥಾವರದ ವಿರುದ್ಧ ಪಾದಯಾತ್ರೆ ಪ್ರತಿಭಟನೆ. ಇಂದುಧರ್ ಗೌಡರ ಮಾತು. ಬನ್ನಿ ಹೆಜ್ಜೆ ಹಾಕೋಣ ಎಲ್ಲರೂ ಒಟ್ಟಿಗೆ. ಸಾಗರದ ಮಗವೀರ ಸಮಾಜದ ವತಿಯಿಂದ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಆಂಬುಲೆನ್ಸ್ ಕೊಡುಗೆಯ ಹಸ್ತಾಂತರ ಕಾರ್ಯಕ್ರಮ ಮಂಗಳವಾರ ಸಂಜೆ ನಡೆಯಿತು. ಈ ವೇಳೆ ಸಾಗರ ಮಗವೀರ ಸಮಾಜದ ಅಧ್ಯಕ್ಷ ಸತೀಶ್ ಮಗವೀರ ಮಾತನಾಡಿ, ನಮ್ಮ ಸಮಾಜ ಶೈಕ್ಷಣಿಕ ಆರೋಗ್ಯ ವಿಷಯದಲ್ಲಿ ಆದ್ಯತೆ ನೀಡಿ ಸೇವೆ ಮಾಡುವುದಕ್ಕೆ ಪ್ರೇರಣೆಯಾದವರು ಸಮಾಜದ ಕೊಡುಗೈ ದಾನಿಗಳಾದ ಡಾಕ್ಟರ್ ಜಿ ಶಂಕರ್ ಅವರು. ಅವರ ಮಾರ್ಗದರ್ಶನದಂತೆ ಈಗಲೂ ಸಾಗರ ಮಗವೀರ ಸಮಾಜದ ವತಿಯಿಂದ ಆಂಬುಲೆನ್ಸ್ ಅನ್ನು ಸರ್ಜಿ ಆಸ್ಪತ್ರೆಯ ಸೇವೆಗೆ ಕೊಡಲಾಗುತ್ತಿದೆ ಎಂದರು. ಇದಲ್ಲದೆ ನಮ್ಮ ಸಮಾಜದಿಂದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸೌಲಭ್ಯ ಮತ್ತು ಸಾರ್ವಜನಿಕ ಆರೋಗ್ಯ ತಪಾಸಣೆಯ ಉಚಿತ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಸರ್ಜಿ ಸಮೂಹ ಸಂಸ್ಥೆಯ ಪರವಾಗಿ ಆಂಬುಲೆನ್ಸ್ ಸ್ವೀಕರಿಸಿದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮಾತನಾಡಿ, ಮಗವೀರ ಸಮಾಜದಲ್ಲಿ ಒಗ್ಗಟ್ಟು ಮತ್ತು ಸ್ವಾಭಿಮಾನವಿದೆ, ಜೊತೆಗೆ ಸೇವೆಯ ಮನೋಭಾವ ಇದೆ. ಹಾಗಾಗಿ ಎಲ್ಲ ಸಮಾಜಕ್ಕೂ ಅನುಕೂಲವಾಗುವಂತಹ ಕಾರ್ಯವನ್ನು ಅವರು ಮಾಡುತ್ತಿದ್ದಾರೆ ಎಂದು ಹೇಳಿದರು. ಸಮಾಜದ ಹಿರಿಯರಾದ ಇಕ್ಕೇರಿ ರಾಮಣ್ಣ, ಮೊಗವೀರ ಸಂಘದ ಖಜಾಂಚಿ ವಾಸುದೇವ್, ಉಡುಪಿ ಮೆಡಿಕಲ್ ಮಾಲೀಕರಾದ ಚಂದ್ರಶೇಖರ್, ಸಮಾಜದ ಗೌರವಾಧ್ಯಕ್ಷ ಚಂದ್ರು ಕರ್ಕಿಗೊಪ್ಪ, ರಾಮಣ್ಣ, ಲೋಕೇಶ್, ಗಣೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಅವರು ಬೇರೆಯವರಿಗೆ ದಾನ ಮಾಡ್ತಾರೆ ಅಂತಕ್ಕಂಥ ಚಿಂತನೆಯನ್ನು ಅವರು ಅವತ್ತು ಮಾಡಿ ಕಟ್ಟಿದ್ದಕ್ಕೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಅವ್ರ ಹತ್ರ ಸ್ಕಾಲರ್ಶಿಪ್ ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳು, ವ್ಯಕ್ತಿಗಳು ಇವತ್ತು ಇನ್ನೊಬ್ಬರಿಗೆ ಸ್ಕಾಲರ್ಶಿಪ್ ನೋಟ್ಬುಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅವರಿಂದ ಇನ್ನೊಬ್ಬರಿಗೆ ಅದನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯ ಚಿಂತನೆ ಇರತಕ್ಕಂಥ ಡಾಕ್ಟರ್ ಜಿ ಶಂಕರ್ ಅವರು ಬರೇ ಡಾಕ್ಟರ್ ಜಿ ಶಂಕರ್ ಆಗದೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ವ್ಯಕ್ತಿ ಒಬ್ಬ ಸಮಾಜದಲ್ಲಿ ಇಂಥ ವ್ಯಕ್ತಿ ಒಬ್ಬರಿದ್ದರೆ ಇಡೀ ಸಮಾಜ ಅಭಿವೃದ್ಧಿ ಯಾವ ರೀತಿ ಆಗುತ್ತಂದರೆ, ಈ ರೀತಿ ಮಗವೀರ ಸಮಾಜಕ್ಕೆ ಯಾವುದೇ ನಿವೇಶನ ಇಲ್ಲತಕ್ಕಂಥ ಸಂದರ್ಭದಲ್ಲೂ ಇವತ್ತು ಸುಮಾರು 25, 30, 40 ಮದುವೆಯನ್ನು ಮಾಡ್ತಿದ್ದೀವಿ ಅಂದರೆ ಅವರ ಶ್ರಮದಾನ, ಅವರ ಚಿಂತನೆ, ಅವರ ಆತ್ಮಸ್ಥೈರ್ಯ ಅಂದರೆ ನಮಗೆ ಬೆಂತಟ್ಟಿದ್ದಾರೆ. 7-8ರಲ್ಲಿ ಈ ಸಂಘ ಹುಟ್ಟಿ ಇವತ್ತು ಸುಮಾರು 12 ವರ್ಷಗಳ ಕಾಲ ಆಂಬುಲೆನ್ಸ್ ಬೇಕು ಅಂತಕ್ಕಂಥ ಚಿಂತನೆಯೇ ಯಾರಿಗೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಸಮಾಜ ಅದನ್ನು ಯೋಚನೆ ಮಾಡಿ ಕೊಟ್ಟಿದ್ದಕ್ಕೆ ಇವತ್ತು ಯಾವುದೇ ಸಂದರ್ಭದಲ್ಲೂ ಆಂಬುಲೆನ್ಸ್ ಅಂತ ಇಲ್ಲ ಅಂತಕ್ಕಂಥ ಸಂದರ್ಭನೇ ಇಲ್ಲ. ಎಲ್ಲಿ ಹೋದರೂ ಆಂಬುಲೆನ್ಸ್ ನಿಂತಿರುತ್ತೆ, ರೋಡಲ್ಲಿ ನಿಂತಿರುತ್ತೆ. ಅದಕ್ಕೆ ನಮಗೊಂದು ಸ್ವಲ್ಪ ಸಮಾಧಾನ ಇದೆ. ಇಲ್ಲಿ ಆಂಬುಲೆನ್ಸ್ ಬೇಕು ಅಂತ ತೋರಿದವರು ಈ ಸಮಾಜ ಅಂತೇಳಿ ಅಲ್ವಾ ಗಣೇಶನ? ಹುಟ್ಟಿದ್ದೆ ಡಾಕ್ಟರ್ ಜಿ ಶಂಕರ್ ಅವರ ಕಲ್ಪನೆ ಏನಪ್ಪ ಅಂದರೆ, ಈ ಸಮಾಜ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂದರೆ, ಒಂದು ಸೇವೆ, ಒಂದು ಶೈಕ್ಷಣಿಕ ಮತ್ತು ಒಂದು ಆರೋಗ್ಯ ಮತ್ತು ಶಿಕ್ಷಣ ಈ ಸಮಾಜಕ್ಕೆ ಸರಿಯಾಗಿ ಕೊಟ್ಟರೆ ಅವರು ಆರ್ಥಿಕವಾಗಿ ಸದೃಢರಾಗ್ತಾರೆ. ಕೊಟ್ಟಂತ ಏನು ಜಿ ಶಂಕರ್ ಅವರು ತಮಗೆ ಕೊಟ್ಟಿದ್ದು ತಮ್ಮ ಸಮಾಜದಿಂದ, ಈಗ ಸಮಾಜದ ಆಸ್ತಿ ಅದು, ಜಿ ಶಂಕರ್ ಅವರ ಆಸ್ತಿ ಅಲ್ಲ. ಈಗ ಅವ್ರು ಕೊಟ್ಟ ಮೇಲೆ ಮುಗೀತಾರೆ, ನಮ್ದಲ್ಲ ಅಂತೇಳಿ ಕೊಟ್ಟಿರ್ತಾರೆ. ಇದು ಸಮಾಜದ ಆಸ್ತಿ, ಮಗವೀರ ಸಮಾಜದ ಸಾಗರ ಇದರಿಂದ ಆಸ್ತಿ. ಅದನ್ನು ನೀವು ನಮ್ಮ ಆಸ್ಪತ್ರೆಗೆ ಕೊಡ್ತಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಏನು ಅದನ್ನು ನಡೆಸೋದಕ್ಕೆ ಒಂದು ಆಂಬುಲೆನ್ಸ್ ತುಳಿಬೇಕು, ಎಷ್ಟು ಖರ್ಚು ಬರುತ್ತೆ ಅಂತ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಾಗಿದೆ. ಎಷ್ಟು ಖರ್ಚು ಬರುತ್ತೋ ಅದಕ್ಕೆ ಏನು ಖರ್ಚು ಬರುತ್ತೋ ಅಷ್ಟಕ್ಕೆ ಮಾತ್ರ ನಾವು ಅಮೌಂಟ್ ತೊಗೊಂಡು ಉಳಿದಿದ್ದನ್ನು ಅವರಿಗೆ ಕಡಿಮೆ ಆಗಿ ನಾವು ಮಾಡ್ತೀವಿ. ಯಾಕೆಂದರೆ ಆ ಆಂಬುಲೆನ್ಸಿಂದ ದುಡ್ಡು ತೊಗೊಂಡು ನಾವು ಏನಾದರೂ ತೊಗೊಂಡ್ರೆ ನಮಗೆ ಒಳ್ಳೆಯದು, ಭಗವಂತ ಒಳ್ಳೇದು ಮಾಡೋದಿಲ್ಲ. ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಯಾವಾಗಲೂ ಅಷ್ಟೇ ಈ ಥರ ಬಂದಿದ್ದಂಗೆ ಸೇರಿಸಿ ನಮ್ಮದು ಸಾಮಾನ್ಯವಾಗಿ ನಮ್ಮದು ಸೇರಿಸೇ ಕೊಡ್ತೇವೆ. ಈಗ ಸುಮಾರು 300 ಮಕ್ಕಳಿಗೆ, ವಿಕಲಚೇತನ ಮಕ್ಕಳು, ಬುದ್ಧಿಮಾಂದ್ಯತೆ ಮಕ್ಕಳಿಗೂ ಕೂಡ ಅವರು ಒಂದು ಟ್ರೀಟ್ಮೆಂಟನ್ನು ಕೊಡಿಸೋ ನಿಟ್ಟಿನಲ್ಲಿ ಕೂಡ ಜಿ ಶಂಕರ್ ಅವರು ಕೆಲಸವನ್ನು ಮಾಡಿದ್ದಾರೆ. ನಾನು ಸುಮಾರು 80 ಮಕ್ಕಳಿಗೆ ಸುಮಾರು ತಿಂಗಳಿಗೆ 2.5 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಮಕ್ಕಳಿಗೆ, ಬುದ್ಧಿಮಾಂದ್ಯತೆ ಮಕ್ಕಳಿಗೆ ಟ್ರೀಟ್ಮೆಂಟ್ನ ಕೂರಕ್ಕೆ ಬರಲ್ಲ ನಿಲ್ಲಂಗೆ, ನಿಲ್ಲಕ್ಕೆ ಬರಲ್ಲ ನಡೆಯೋಂಗೆ, ಬರಲ್ಲ ಮಾತಾಡೋಂಗೆ, ಈ ರೀತಿ ಒಂದು ಸರ್ವಿಸ್ನ ಕೂಡ ನಮ್ಮ ಸಂಸ್ಥೆಯಿಂದ ಸರ್ಜಿ ಫೌಂಡೇಶನ್ನ ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಜಿ ಶಂಕರ್ ಕೊಟ್ಟಂಥ ಆ್ಯಂಬುಲೆನ್ಸ್ ಅದು ಸರಿಯಾಗಿ ಅನುಕೂಲ ಆಗೋಂಗೆ, ಪೇಷಂಟ್ಸಿಗೆ ಅನುಕೂಲ ಆಗೋಂಗೆ ಆ ನಿಟ್ಟಿನಲ್ಲಿ ನಮ್ಮ ಕೆಲಸ ಇರ್ತದೆ. ಹಾಗಾಗಿ ಸರ್ಜಿ ಫೌಂಡೇಶನ್ ಮತ್ತು ಸರ್ಜಿ ಆಸ್ಪತ್ರೆಯ ಪರವಾಗಿ ಮಗವೀರ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಮಗವೀರ ಸಮಾಜಕ್ಕೆ ಮತ್ತು ಜಿ ಶಂಕರ್ ಅವರಿಗೆ ಧನ್ಯವಾದವನ್ನು.
ಜೂನ್ 1ರಿಂದ ಆರಂಭಗೊಳ್ಳುವ ಶಾಲೆಗಳಲ್ಲಿ ಅಂದೇ ಪಠ್ಯಪುಸ್ತಕ ವಿತರಣೆಗೆ ಬೇಕಾದ ಪೂರ್ವ ಸಿದ್ಧತೆ ಮಾಡಲಾಗುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಹೇಳಿದರು. ಇಲ್ಲಿನ ಗುರುಭವನದಲ್ಲಿ ಮಂಗಳವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗಳಿಗೆ ಪಠ್ಯಪುಸ್ತಕ ಸರಬರಾಜು ಕಾರ್ಯವನ್ನು ವೀಕ್ಷಿಸಿದ ಅವರು ನಂತರ ಮಾತನಾಡಿದರು. ತಾಲೂಕಿನ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಹಾಗೂ ಖಾಸಗಿ ಶಾಲೆಗಳಿಗೆ ನಿಗದಿತ ಬೆಲೆಯಲ್ಲಿ ಪಠ್ಯಪುಸ್ತಕಗಳನ್ನು ನೀಡಲಾಗುತ್ತಿದೆ. ಈಗ ಸಿಆರ್ಪಿಗಳ ಮೂಲಕ ಶಾಲೆಗಳಿಗೆ ಅದನ್ನು ಕಳಿಸಿಕೊಡುವ ವ್ಯವಸ್ಥೆಯಾಗುತ್ತಿದೆ. ಜೂನ್ 1ರಂದು ಪುಸ್ತಕ ವಿತರಣೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಸಿಆರ್ಪಿಗಳ ಮೂಲಕ ಪುಸ್ತಕವನ್ನು ಪಡೆದು ದಾಖಲಾದ ಮಕ್ಕಳಿಗೆ ಇದನ್ನು ವಿತರಿಸಬೇಕು ಎಂದು ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ಓಂಕಾರಪ್ಪ, ಪ್ರೌಢಶಾಲಾ ಸಹ ಶಿಕ್ಷಕ ಸಂಘದ ಅಧ್ಯಕ್ಷ ಲಕ್ಷ್ಮಣ ಆರ್ ನಾಯಕ್, ರಮೇಶ್, ಕುಮಾರಸ್ವಾಮಿ, ವಿಟಿ ಸ್ವಾಮಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಶೈಕ್ಷಣಿಕ ವರ್ಷದ ಪಠ್ಯಪುಸ್ತಕಗಳು ತಾಲೂಕಿಗೆ ಸರಬರಾಜಾಗಿದ್ದು, ಆ ಪಠ್ಯಪುಸ್ತಕಗಳನ್ನು ಈಗಾಗಲೇ ನಾವು ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿಗೆ ಪಠ್ಯಪುಸ್ತಕ ವಿತರಣೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನು ನಾಳೆಯಿಂದ ಪ್ರಾಥಮಿಕ ಶಾಲಾ ವಿಭಾಗದ ಪಠ್ಯಪುಸ್ತಕಗಳನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭ ಆಗ್ತದೆ. ಶಾಲಾ ಪ್ರಾರಂಭೋತ್ಸವದ ದಿವಸ ಎಲ್ಲ ಶಾಲೆಗಳಲ್ಲೂ ಪಠ್ಯಪುಸ್ತಕ ಲಭ್ಯವಿರುವಂತೆ ಅದೇ ದಿವಸ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡುವಂತೆ ಯೋಜನೆಯನ್ನು ರೂಪಿಸಿಕೊಂಡು ಅದೇ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಧನ್ಯವಾದ. ಸಾಗರ ತಾಲೂಕಿನ ಪ್ರಸ್ತಾಪಿತ ಬೇಸೂರು ಅಣು ವಿದ್ಯುತ್ ಸ್ಥಾವರ ವಿರೋಧಿಸಿ ನಾಳೆ ಪಾದಯಾತ್ರೆ ಪ್ರತಿಭಟನೆ ನಡೆಯಲಿದೆ. ಮಲೆನಾಡಿಗೆ ಮರಣ ಶಾಸನದಂತಿರುವ ಈ ಯೋಜನೆಯ ವಿರುದ್ಧ ನಾಳೆ ನಡೆಯುವ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಹೋರಾಟ ಸಮಿತಿಯ ಪ್ರಮುಖರಾದ ಇಂದುಧರ್ ಗೌಡ ಅವರು ಮಾಹಿತಿ ನೀಡಿದ್ದಾರೆ. ನಾವು ನಡೆಯುವ ಪಾದಯಾತ್ರೆಗೆ ನಾವೆಲ್ಲರೂ ಆಗಮಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದರೆ ಒಂದು ಮಲೆನಾಡಿನಲ್ಲಿ ಇಂಥ ಒಂದು ಅಂದರೆ ಅಣು ವಿದ್ಯುತ್ ಸ್ಥಾವರ ಬ್ಯಾಡ್ದಿತ್ತು ನಮಗೆ. ಯಾಕೆಂದರೆ ಅದು ಎಲ್ಲರೂ ಬೇರೆ ಕಡೆ ಮಾಡ್ಬೋದಿತ್ತು. ಮಲೆನಾಡಿನಲ್ಲಿ ಅದರಲ್ಲೂ ನಮ್ಮ ಸಾಗರ ಅಂದರೆ ಒಂದು ದೊಡ್ಡ ಹೆಸರಿರ್ತಕ್ಕಂಥ ಊರು ಕೂಡ ಹೌದು. ಅಲ್ಲಿ ಅಣು ವಿದ್ಯುತ್ ಸ್ಥಾವರ ಬೇಡವೇ ಬೇಡ. ಯಾಕೆಂದರೆ ಸಾಗರಕ್ಕೂ ಬೇಸೂರಿಗೂ 12 ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಇದೆ. ಹೊಸನಗರಕ್ಕೂ ಸಾಗರಕ್ಕೂ 13 ಕಿಲೋಮೀಟರ್ ಇದೆ. ಮಧ್ಯದಲ್ಲಿ ಬೇಸೂರಿದೆ. ಹಾಗಾಗಿ ಇದು ತುಂಬ ಡಾಕ್ಟ್ರಿಗೆ ಗೊತ್ತಿದೆ ಅದು ರೇಡಿಯೇಷನ್ ಏನು ಅಂತ. ನನಗಿಂತ ನಿಮ್ಮೆಲ್ಲರಿಗಿಂತ ಚೆನ್ನಾಗಿ ಡಾಕ್ಟ್ರಿಗೆ ಗೊತ್ತು. ಆ ಉದ್ದೇಶದಿಂದ ನಾವೆಲ್ಲರೂ ವಿರೋಧ ಮಾಡ್ತಾ ಇದ್ದೀವಿ. ಆ ಪಾದಯಾತ್ರೆ ತಾವೆಲ್ಲರೂ ನಾಳೆ ಬರಬೇಕು ಅಂತೇಳಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಮೂಲಕ ಕೇಳ್ತಾ ಇದ್ದೀವಿ. ಸರಿ, 7:15 ಗಂಟೆಗೆ ಬೇಸೂರು ಬಸವಣ್ಣ ದೇವಸ್ಥಾನದಿಂದ ಪೂಜೆ ಮಾಡಿ ನಾವು ಅಲ್ಲಿಂದ ಹೊರಡ್ತೀವಿ. ಸುಮಾರು 3:30ಯಿಂದ 4 ಗಂಟೆಗೆ ಸಾಗರ ತಲುಪ 25 ಕಿಲೋಮೀಟರ್ ಆಗುತ್ತೆ.